ನಾಯರ ಬಂಕಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಬಂದು ಇಲ್ಲಿ ಹಾಕ್ಸ್ಕೊಂಡೆ. ಬರೋ ಮೈಲೇಜ್ ಡೀಸೆಲ್ಲ ಇಲ್ಲೇ ಚೆಲ್ಲೋಯ್ತು. ಸುಧಾಕೊಂಡು ಹೋಗುವಂತ ಅಂತ ಸೆಕ್ಯೂರಿಟಿ ಇಲ್ಲಿ ನೋಡಿದ್ರೆ ಒಳಗಡೆ ನಮ್ಮ ಗಾಡಿ ಹೋಗುತ್ತೋ ಹೋಗಲ್ಲ ಅನ್ಕೊತೀನಿ. 14, 15, 16, 17, ಇವತ್ತು 18ನೇ ತಾರೀಕು. ಇವತ್ತಿಗೆ 5 ದಿನಕ್ಕೆ 3400 ರೂಪಾಯಿ. ಒಂದು ಡ್ಯೂಟಿ ಬಿದ್ದಿದೆ. ಎಲ್ಲಪ್ಪ ಅಂತಂದರೆ RV ಕಾಲೇಜ್ ಆಪೋಸಿಟ್ ಪಿಕಪ್ ಇರೋದು. ಡೈರೆಕ್ಟಾಗಿ ಅರವಿಂದ್ ಗಾರ್ಮೆಂಟ್ಸ್ ಇದೆಯಲ್ಲ ಆ ಕಡೆ ಕನೆಕ್ಟ್ ಆಗ್ತಾಯಿತ್ತು ಹೋಗಿದ್ರೆ. ಬಟ್ ಆ ರೋಡ್ ಟಾರ್ ರೋಡ್ ಆಗ್ತಾಯಿದ್ರೆ ಯಾವ ರೋಡ್ ಹೋದ್ರೂ ಬ್ಲಾಕ್ ಮಾಡಿದ್ದಾರೆ. ಹಂಗಾಗಿ ಮತ್ತೆ ಸುತ್ತಾಕೊಂಡು ಈ ಕಡೆ ಆರ್ಚ್ ಕಡೆಯಿಂದ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಮತ್ತೆ 3 ಕಿಲೋಮೀಟ್ರ್ ಎಕ್ಸ್ಟ್ರಾ ಗಾಡಿ ಓಡ್ದಂಗೆ ಆಗುತ್ತೆ ಇವಾಗ. ಅದೊಂದು ರೋಡ್ ಕ್ಲೋಸ್ ಆಗಿದ್ದಕ್ಕೆ ಸಮಸ್ಯೆ ಅದಲ್ಲ. ಬಟ್ ತುಂಬ ಲೇಟ್ ಆಗೋಯ್ತು. ಇಲ್ಲಿ 10 ನಿಮಿಷ ಆಗೋಯ್ತು. ಅಲ್ಲಿ ಇಲ್ಲಿ ಸುತ್ತಾಡಿ ಇನ್ನೂ ಪಾಯಿಂಟ್ಗೆ ಹೋಗ್ಬೇಕಂತಂದರೆ ಇನ್ನೂ 10 ನಿಮಿಷ ತೋರಿಸ್ತಾ ಇದೆ. ಜಸ್ಟ್ ಒಂದು 5 ನಿಮಿಷದಲ್ಲಿ ರೀಚ್ ಆಗ್ತಾ ಇದ್ದಿದ್ದು ಒಂದು 20-25 ನಿಮಿಷ ಆಗುತ್ತೆ ಪಿಕಪ್ ಮಾಡೋಕ್ಕಿದ. ಮತ್ತು ಏನು ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ. ಟ್ರಿಪ್ ಕೂಡ ಸ್ಟಾರ್ಟ್ ಮಾಡೋಂಗಿಲ್ಲ ಎಲ್ಲಂದ್ರಲ್ಲಿ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ಅರ್ಜೆಂಟಾಗಿ ಲೇಟಾಗಿದೆ. ಪಿಕಪ್ ಪಾಯಿಂಟಲ್ಲಿ ಹೋಗಿ ಸಿಗ್ತೀನಿ. ಅಲ್ಲಿ ಹೋಗೋವರೆಗೂ ಇರ್ತಾರೋ ಕ್ಯಾನ್ಸಲ್ ಮಾಡ್ತಾರೋ ಅದು ಕೂಡ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. ಇದೊಂದು ಪಿಕಪ್ ಮಾಡೋಕ್ಕೆ 2 ಕಿಲೋಮೀಟ್ರ್ ಇದ್ದಿದ್ದು ಸುಮಾರು 5 ಕಿಲೋಮೀಟ್ರ್ ತೋರಿಸ್ತಾ ಇದೆ ನೋಡಿ. ಇವಾಗ ಆಲ್ರೆಡಿ ಇಲ್ಲಿ ಬಂದಿದ್ದೀನಿ. ಇಲ್ಲಿಂದನೇ 4.3 ಇದೆ. 5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಪ್ಲಸ್ ಅಲ್ಲಿ ರೋಡ್ ಬ್ಲಾಕು ಅಂತ ಆ ರೋಡು ಈ ರೋಡು ಎಲ್ಲ ಸುತ್ತಾಡಿದೆ. ಅಲ್ಲೊಂದು 2 ಕಿಲೋಮೀಟ್ರು. ಟೋಟಲ್ 7 ಕಿಲೋಮೀಟ್ರ್. 2 ಕಿಲೋಮೀಟ್ರ್ ಪಿಕಪ್ ಮಾಡೋಕ್ಕೆ 7 ಕಿಲೋಮೀಟ್ರ್ ಗಾಡಿ ಓಡಿಸ್ದಂಗಾಯ್ತು ಒಂದು. ಮತ್ತು ಟೈಮಿಂಗ್ಸು ಅಷ್ಟೇ 5 ನಿಮಿಷ ತೋರಿಸ್ತಾಯಿತ್ತು ಪಿಕಪ್ ಪಾಯಿಂಟ್ಗೆ. ಅಲ್ಲಿ ಇಲ್ಲಿ ರೋಡ್ ಹುಡ್ಕೊಂಡು ಈ ಕಡೆ ಹೋಗೋಷ್ಟರಲ್ಲಿ 25 ನಿಮಿಷ ಟೈಮ್ ಆಗುತ್ತಾ ಇದೆ. ಬಟ್ ಇದು ನಾಳೆ ನನಗೆ ವಾರ್ನಿಂಗ್ ಬರುತ್ತೆ ಲೇಟ್ ಪಿಕಪ್ ಅಂತ. ಬಟ್ ಒಂದು ವಾರ್ನಿಂಗ್ ಆದರೆ ಏನು ಸಮಸ್ಯೆ ಇಲ್ಲ. ಬಟ್ ಇದು ನೋಡಿ, ಇದು ಹೇಳಿದ್ರೆ ಕಸ್ಟಮರ್ಗಳು ನಂಬಲ್ಲ. ಪೋರ್ಟರ್ ಕಡೆಯಿಂದನೇ ಆಗಲಿ ಯಾವುದೇ ಒಂದು ಬೇರೆ ಕಂಪ್ನಿ ಯಾವುದೇ ಆಗಲಿ ನಂಬಲ್ಲ. ಸಿಚುವೇಶನ್ ಈ ಥರ ಇರುತ್ತೆ. ಬಟ್ ನಾನು ಅಲ್ಲಿ ವಿಡಿಯೋ ಮಾಡಿಲ್ಲ. ಯಾಕಪ್ಪ ಅಂತಂದರೆ ಸಂಧಿ ರೋಡ್ಗಳು ಹುಡ್ಕೊಂಡು ಅದು ನಮ್ಮ ಏರಿಯಾದಲ್ಲಿ ಯಾವ ರೋಡ್ಗೆ ಹೋದ್ರೂ ಎಲ್ಲ ರೋಡ್ಗಳು ಗೊತ್ತಿತ್ತು. ಸಂಧಿ ಎಲ್ಲ ರೋಡ್ನು ಕ್ಲೋಸ್ ಮಾಡಿದ್ದಾರೆ. ಮೇಯ್ನ್ ರೋಡು ಕೆಂಚನಹಳ್ಳಿ ಮೇಯ್ನ್ ರೋಡ್ ಏನಿದೆ ಮೇಯ್ನ್ ರೋಡ್ನೇ ಕ್ಲೋಸ್ ಮಾಡಿದ್ದಾರೆ. ಹಂಗಾಗಿ ನೋಡಿ ಆರ್ಚ್ ಕಡೆ ಬಂದು ಮತ್ತೆ ಲೆಫ್ಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ RV ಕಾಲೇಜ್ ಹತ್ರ ಮತ್ತೆ ಟರ್ನ್ ಮಾಡ್ಕೊಂಡು ಬರಬೇಕು ನೋಡಿ. ಆ ಕಡೆಯಿಂದ ಬಂದಿದ್ದು RR ನಗರ ಒಳಗಡೆಯಿಂದ ಬಂದರೆ ಸೀದಾ ಡೈರೆಕ್ಟಾಗಿ ಇಲ್ಲೇ ಜಾಯ್ನ್ ಆಗ್ತಾಯಿತ್ತು. ಇಲ್ಲಿ ಹೋಗಿ ಸೀದಾ RV ಕಾಲೇಜ್ ಹತ್ರ ಟರ್ನ್ ಮಾಡ್ಕೊಂಡು ಬಂದರೆ ಇಲ್ಲೇನೇ ಪಿಕಪ್ಪು ಭಾರತ್ ಪೆಟ್ರೋಲ್ ಬಂಕ್ ಹತ್ರ. ಬಟ್ ರೋಡ್ ಕ್ಲೋಸ್ ಆಗಿಬಿಟ್ಟು ಸಮಸ್ಯೆ ಒಂದೊಂದಲ್ಲ ಆಗಿದ್ದು. ಇಷ್ಟೊತ್ತಾಯ್ತು. ಇವಾಗ ಬಂದು ಸ್ಟಾರ್ಟ್ ಮಾಡಿ ಹಾಕಿದ್ದೀನಿ. ಲೋಡಿಂಗ್ ಮೇಲೆ ಲೋಡ್ ಮಾಡ್ತಾ ಇರ್ಬೋದು. ಲ್ಯಾಮಿನೇಟ್ ಶೀಟ್ಗಳು ಡ್ರಾಪ್ ಎಲ್ಲಿ ಅಂತ ನೋಡಿಲ್ಲ. ಡಾಲರ್ಸ್ ಕಾಲೋನಿ 4 ಫೇಸು JP ನಗರ 4 ಫೇಸ್ ಇದೆ ಡ್ರಾಪ್ ಪಾಯಿಂಟು. ಪಿಕಪ್ ಮಾಡಿಕೊಂಡು ಬಿಲ್ ತೊಗೊಂಡು ಹೋಗೋಣ. ಎಷ್ಟಿದೆ ಗೊತ್ತಿಲ್ಲ, ಐಟಮ್ ನೋಡಬೇಕು. ಇಷ್ಟು ಲೋಡ್ ಮಾಡಿದ್ದಾರೆ. 1, 2, 3, 4, 5, 6, 7, 8, 9 ರೋಲ್ ಇದೆ. ಇನ್ನೂ ಇದೆಯಾ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಎಷ್ಟು ಲೋಡ್ ಮಾಡಿಬಿಟ್ಟಿದ್ದಾರೆ. ಬಿಲ್ ಇಸ್ಕೊಂಡು ಹೋಗಬೇಕು. ಅದು ಇವಾಗ ಆಟೋ ಲೋಡ್ ಮಾಡ್ತಾಯಿದ್ದಾರೆ ನೋಡಿ. ಅಂದರೆ ಇವತ್ತು ಒಂದು ಸ್ವಲ್ಪ ಬೇಗನೆ ಡ್ಯೂಟಿ ಬಂದಿದೆ ಅಂತ ಹೇಳ್ಬೋದು. ಇವಾಗ ಟೈಮ್ ಎಷ್ಟು ಗೊತ್ತಾ? ಎಷ್ಟಾಗಿದೆ? 12:45, 12:45. ಆಲ್ಮೋಸ್ಟ್ ಇದೊಂದು ಅರ್ಧ ಗಂಟೆ ಆಯಿತು. 12:15ಗೆ ಬಂತು ಅಂದ್ಕೊಳ್ಳಿ ಆರ್ಡ್ರ್ ಇದು. 12:15 ಅಂದರೆ 12 ಗಂಟೆ ಹತ್ತಿರ ಕೊಟ್ಟಿದ್ದಾನೆ. ಏಕೆಂದರೆ ಇಷ್ಟು ದಿನ 3 ಗಂಟೆ 3:15 ಕೊಡ್ತಾಯಿದ್ದ. ಇವಾಗ 12:15ಗೆ ಬಂದಿದೆ ಆರ್ಡ್ರು. ನೋಡಬೇಕು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಈ ಮಂತ್ ಹೇಳ್ಬೇಕಂತಂದರೆ ನಾನು ಡ್ಯೂಟಿನೇ ಮಾಡಿಲ್ಲ. ಹಂಗಾಗಿ ನೋಡಿ ಇಲ್ಲೇ ನೋಡ್ಬೋದು ಅರ್ನಿಂಗ್ಸು ತೋರಿಸ್ತೀನಿ ನೋಡಿ ನಿಮಗೇನೆ. ನೋಡಿ ಈ ವಾರ ಎಷ್ಟಾಗಿದೆ ಕಾಣಿಸ್ತಾ ಇದೆಯಾ? 3444. ಈ ವೀಕ್ ಫುಲ್ಲು 14, 15, 16, 17, ಇವತ್ತು 18ನೇ ತಾರೀಕು. ಇವತ್ತಿಗೆ 5 ದಿನಕ್ಕೆ 3400 ರೂಪಾಯಿ ಅರ್ನಿಂಗ್ಸು. ಅಂದರೆ ಏನಾಗುತ್ತೆ ಅಂದರೆ ಡ್ಯೂಟಿಗಳಾಗಿಲ್ವಲ್ಲ, ಹಾಗಾಗಿ ನಾನು ಡ್ಯೂಟಿ ಮಾಡಿಲ್ಲ. ನೋಡೋಣ, ಇವತ್ತು ಬಂದಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. 14 ಕಿಲೋಮೀಟ್ರ್ ಇದೆ. 42 ನಿಮಿಷ ತೋರಿಸ್ತಾ ಇದೆ. ಅಂದರೆ JP ನಗರ ಡೆಲ್ಮಿಯಾ ಫ್ಲೈವರ್ ಕೆಳಗಡೆ ರೈಟ್ ತೊಗೊಂಡು ಮುಂದೆ ಲೆಫ್ಟ್ ತೊಗೊಂಡು ಹೋಗಬೇಕು. ಇವಾಗ ಡೀಸೆಲ್ ಖಾಲಿಯಾಗಿದೆ. ಡೀಸೆಲ್ ಹಾಕಬೇಕು ಫಸ್ಟು. ಇಲ್ಲೇ ನಾಯರ ಪೆಟ್ರೋಲ್ ಬಂಕ್ ಇದೆ ಮುಂದೆ. ಡೀಸೆಲ್ ಹಾಕ್ಕೊಂಡು ಹೋಗೋಣಂತೆ. ಅದು ಯಾವತ್ತು ಡೀಸೆಲ್ ಹಾಕ್ಸಿದ್ನೋ ಯಾವತ್ತು ಗಾಡಿ ನಿಲ್ಸಿದ್ನೋ ಗೊತ್ತಿಲ್ಲ. ಇವತ್ತು ಗಾಡಿ ಎತ್ತಿತಾ ಇದ್ದೀನಿ. ಇವತ್ತು ಡೀಸೆಲ್ ಹಾಕ್ಸ್ಕೊತಾ ಇದ್ದೀನಿ. ನನಗೆ ತಿಳಿದಂಗೆ ಆಲ್ಮೋಸ್ಟ್ ಈ ವಾರ ಅಂತೂ ನಾನು ಡೀಸೆಲ್ಲೇ ಹಾಕ್ಸಿಲ್ಲ. ಗಾಡಿನೂ ಕೂಡ ಎತ್ತಿಲ್ಲ ಅಂದ್ಕೊತೀನಿ. ಲಾಸ್ಟ್ ಸೋಮವಾರನ ಏನೋ ಎತ್ತಿದ್ದೆ ಗಾಡಿ. ಇವತ್ತು ಶುಕ್ರವಾರ, ಇವತ್ತು ಎತ್ತಿದ್ದೀನಿ. ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಹೋಗೋಣ. ಸರ್ ಆಗೈತೆ
₹450 ಡೀಸೆಲ್ ಹಾಕ್ಸ್ದೆ. ಆದರೆ ಸ್ವಲ್ಪ ಚೆಲ್ಲೇ ಬಿಟ್ರು. ಏನಪ್ಪ ಅಂತಂದರೆ ಗನ್ನು ದಪ್ಪ ಗನ್ ಬರುತ್ತಲ್ಲ, ಅದು ಸ್ವಲ್ಪ ಚೆಲ್ಲುತ್ತೆ ನಮ್ಮ ಗಾಡಿಗಳಿಗೆ. ಸಣ್ಣ ಗನ್ ಬರುತ್ತೆ, ಅದರಲ್ಲಾದರೆ ಕರೆಕ್ಟಾಗಿ ಬರುತ್ತೆ ಡೀಸೆಲ್ಲು. ಈ ದಪ್ಪ ಗನ್ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಡೀಸೆಲ್ ಟ್ಯಾಂಕು ಏನಿದೆ ಕ್ಯಾಪು, ಆ ದಪ್ಪ ಗನ್ ಅದೇ ಸೈಜ್ ಇದೆ. ಡೀಸೆಲ್ಲು ಕರೆಕ್ಟಾಗಿ ಸಡನ್ನಾಗಿ ಬಂದೇಟಿಗೆ ಏರ್ ಫ್ಲೋ ಆದಂಗೆ ಮತ್ತೆ ರಿವರ್ಸ್ ಹೊಡಿಯುತ್ತೆ ಡೀಸೆಲ್. ಹಂಗೆ ಇವಾಗ ಚೆಲ್ಲಿದ್ದು ಸ್ವಲ್ಪ, ಏನು ಮಾಡೋಕ್ಕಾಗಲ್ಲ. ಒಂದು ₹5-10 ಡೀಸೆಲ್ಲು ಹೋಯ್ತು ಅಂದ್ಕೊಳ್ಳಿ. ನಾನು ನಾಯರ ಬಂಕಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಬಂದು ಇಲ್ಲಿ ಹಾಕ್ಸ್ಕೊಂಡೆ. ಬರೋ ಮೈಲೇಜ್ ಡೀಸೆಲ್ಲು ಇಲ್ಲೇ ಚೆಲ್ಲೋಯ್ತು. ಲೊಕೇಶನ್ ಹತ್ರ ಬಂದಿದ್ದೀನಿ. ಯಾವುದಿದೆ, ಮೌಂಟೇಜ್ ಇದೇನೆ. ಮೌಂಟೇಜ್ ನೋಡಿ ಇಲ್ಲೇ ಕಾಣಿಸ್ತಾ ಇದೆ, ಇದೇ ಇರಬೇಕು. ಒಂದು ಫೋನ್ ಮಾಡಿ ಯಾವುದು ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಗಾಡಿ ಅಲ್ಲೇ ರಿವರ್ಸ್ ಹೊಡೆದು ಹಾಕೋಣ, ಇಲ್ಲ ಅಂತಂದ್ರೆ ಹಿಂಗೆ ತಿರುಗಿಸ್ಬಿಟ್ಟು ಆ ಕಡೆ ಹಾಕೋಣ ಅಂತ ಕೇಳೋಣ ಇರಿ ಒಂದು ಮಾತು. ಯಾವುದೋ SB ಅಂತ ಇದೆ ಕಾಂಟ್ಯಾಕ್ಟ್ ನಂಬರು. ಹಲೋ ಸರ್, ಕೊಟ್ರಿ ಇದೆ ಸರ್ ಇಲ್ಲಿ ಮೌಂಟೇಜ್ ಅಂತ ಇದೆಯಲ್ಲ, ಇಲ್ಲೇನಾ ಸರ್ ಡ್ರಾಪು? ರೈಟಲ್ಲಿ ಇದ್ದೀರಲ್ಲ? ಹಾಂ ಓಕೆ ಸರ್. ನೋಡಿ ಅಲ್ಲಿ ಡೆಡ್ ಎಂಡ್ ಹೋಗ್ಬೇಕಂತೆ, ಅಶೋಕ್ ಲೇಲ್ಯಾಂಡ್ ಇದೆಯಲ್ಲ ಅದ್ರ ಹಿಂದೆಗಡೆ ರೈಟ್ ಸೈಡ್ ಫ್ಯಾಕ್ಟ್ರಿ. ಊಟ ಮಾಡ್ತಾ ಇದ್ದಾರೆ, ಇಳಿಸ್ಕೊಳ್ಳಿ. ಊಟ ಕೂತ್ಕೊಂಡಿದ್ದಾರೆ, ಊಟ ಮಾಡ್ಬಿಟ್ಟು ಇಳಿಸ್ಕೊಳ್ಳಿ. ಅವ್ರಿಗೆ ಊಟ ಮಾಡೋರು ತೊಂದರೆ ಮಾಡಬಾರ್ದು. ಊಟ ಮಾಡ್ತಾಯಿದ್ರು, ಇವಾಗ ಅನ್ಲೋಡ್ ಆಯಿತು. ಕರೆಕ್ಟಾಗಿ ಇದರಲ್ಲಿ 40 ನಿಮಿಷ ಫ್ರೀ ಕೊಡ್ತಾನೆ, ಲೋಡಿಂಗು ಮತ್ತು ಅನ್ಲೋಡಿಂಗ್ ಎರಡಕ್ಕೂ. 40 ನಿಮಿಷ ಆದಮೇಲೆ ವೆಯ್ಟಿಂಗ್ ಚಾರ್ಜ್ ಆಡ್ ಆಗುತ್ತೆ. ಬಟ್ ಇವಾಗ ಕರೆಕ್ಟಾಗಿ 37 ನಿಮಿಷ ವೆಯ್ಟ್ ಮಾಡಿದೆ, ಇವಾಗ ಅನ್ಲೋಡ್ ಆಯಿತು. ಇಂಥ ಟೈಮಲ್ಲಿ ಬೇಜಾರಾಗುತ್ತೆ. ಅದು ಡ್ರಾಪ್ ಆದಮೇಲೆ ಸುಮಾರು ಹೆಚ್ಚು ಕಡಿಮೆ 1 ಅವರ್ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಯಾವುದೂ ಆರ್ಡ್ರ್ ಬಂದಿಲ್ಲ. ಇವಾಗ ಒಂದು ಬಂದಿದೆ, ಲೋಕಲ್ ಅಂದರೆ ಲೋಕಲ್ಲು, ಇಲ್ಲೇ ಡೆಲ್ಮಿಯಾ ಸರ್ಕಲ್ ಹತ್ರನೇ ಪಿಕಪ್ ಇರೋದು. ಡ್ರಾಪ್ ಬಂದು ಕೋಣಂಕುಂಟೆ ಅಂತ ಇದೆ, ಅಲ್ಲೇ ಅಕ್ಕಪಕ್ಕದಲ್ಲಿ ಬರುತ್ತೆ. ಎಷ್ಟು ದೂರ ಇದೆ ಪಿಕಪ್ ಪಾಯಿಂಟ್ ನೋಡೋಣ. 1 ಅವರ್ ಆದಮೇಲೆ ಬಂದಿದೆ ಗುರು. 900 ಮೀಟ್ರು, ಒಂದು 2 ನಿಮಿಷ ಇಲ್ಲೇ ಎಲ್ಲಿ ತೋರಿಸ್ತಾ ಇದೆ, ಡೆಲ್ಮಿಯಾ ಫ್ಲೈಓವರ್ ಆದಮೇಲೆ ಲೆಫ್ಟ್ ಸೈಡ್ ತೋರಿಸ್ತಾ ಇದೆ. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಡ್ಯೂಟಿಗಳೇ ಇಲ್ಲ, ಯಾಕಪ್ಪ ಈ ಥರ ಆಗಿದೆ ಸಿಚುವೇಶನು, ಡ್ಯೂಟಿ ಪರಿಸ್ಥಿತಿ ಯಾಕೆ ಕೇಳ್ತೀರಾ? ಒಂದು 2 3 4 5 ಬ್ಯಾಗ್ ಆಗಿದೆ. ಅದೇ 10 ಬ್ಯಾಗ್ ಅಂದರು, ಒಂದು ಕಮ್ಮಿ ಇದೆಯಾ? ಒಂದು ಬ್ಯಾಗ್ ಕಮ್ಮಿ ಇದೆಯೋ ಅಂತ ಬರ್ತೀವಿ. ಹಾಂ ಸರಿ ಸರ್, ಆಯ್ತು. ಬಿಲ್ ಏನಾದರೂ ಕೊಡ್ತೀರಾ? ಬಿಲ್ಲೇ ಅದು ಬಿಲ್ಲೇ ಮಾಡಿದ್ದೀನಿ. ಹಾಂ, ಒಂದು ಬ್ಯಾಗ್ ಹಿಂದೆ ಬರ್ದಿದ್ದೀನಿ ಡ್ಯೂ ಅಂತ. ಇದು ಅವ್ರಿಗೆ ಕೊಡ್ಬೇಕಾ? ಕೊಟ್ಬಿಡಿ, ಅವ್ರಿಗೆ ಹೇಳ್ಬಿಟ್ಟು ಕೊಟ್ಬಿಡಿ. ಈಗ ನಿಮ್ಗೆ ಕೇಳ್ತಾರೆ. ಸರಿ ಸರಿ ಆಯಿತು. ಹತ್ತು ಬ್ಯಾಗು ಅಂತ ಹೇಳಿದ್ರು, 1 ಬ್ಯಾಗು ಕಡಿಮೆ ಇದೆ ಅಂತೇಳಿ 9 ಬ್ಯಾಗ್ ಹಾಕಿದ್ದಾರೆ. ಕರೆಕ್ಟಾಗಿ 6 ಕಿಲೋಮೀಟರ್ ಡ್ರಾಪ್ ಪಾಯಿಂಟು. ಕೋಣಂಕುಂಟೆಯಿಂದ ಅಂಜನಾಪುರ ಮೇನ್ ರೋಡ್ ತೋರಿಸ್ತಾ ಇದೆ. ಹೋಗಿ ಡ್ರಾಪ್ ಮಾಡೋಣ. ಏನಪ್ಪ ಡ್ಯೂಟಿಗಳ ಕತೆ, 3 ಗಂಟೆ 36 ನಿಮಿಷ ಆಗೋಯ್ತು. ಅದು ಇದು 2ನೇ ಡ್ಯೂಟಿ, ಅದರಲ್ಲೂ ಲೋಕಲ್ ಡ್ಯೂಟಿಗಳೇ 2. ಏನೋ ಲೋಕಲ್ ಆದ್ರೂ ಪರವಾಗಿಲ್ಲ, ನೋಡೋಣ ಗುರುವೆ. ಇವತ್ತಾದರೂ ಒಂದು 2,000 ಟಾರ್ಗೆಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಪಾಯಿಂಟ್ ಹತ್ರ ರೀಚ್ ಆಗಿದ್ದೀನಿ. ಇದೇ ಸೈಟು, ಯಾರೂ ಇಲ್ಲ. ಇಲ್ಲೊಬ್ಬರು ವರ್ಕ್ ಮಾಡ್ತಾಯಿದ್ದಾರೆ, ಬಟ್ ಇವ್ರಿಗೆ ಕೇಳಿದ್ರೆ ಗೊತ್ತಿಲ್ಲ ಅಂತ ಇದ್ದಾರೆ. ಹಾಗಾಗಿ ಇವಾಗ ಅವ್ರಿಗೆ ಫೋನ್ ಮಾಡಿದ್ದೆ, ಹೇಳ್ತೀನಿ. ಅಲ್ಲೆಲ್ಲ ಶೆಡ್ ಹತ್ರ ಇರ್ತಾರೆ, ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ರಾಕ್ ಬ್ಯಾಗು ಇಳಿಸಿದ್ರೆ ಇಳಿಸ್ಬಿಟ್ಟು ಹೋಗಬೇಕು. ಇವ್ರು ಯಾರೋ ವರ್ಕ್ ಮಾಡ್ತಾವ್ರೆ, ಇವ್ರಿಗೆ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ದಾರೆ. ಹಾಗಾಗಿ ಡೈರೆಕ್ಟ್ ಪಾರ್ಟಿಗೆ ಫೋನ್ ಮಾಡಿದ್ದೀನಿ. ವೆಯ್ಟ್ ಮಾಡಿ ಸರ್, ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಬರಲಿ, ಬಂದಮೇಲೆ ಇಳಿಸ್ಬಿಟ್ಟು ಅಮೌಂಟ್ ಇಸ್ಕೊಂಡು ಹೋಗೋಣ. ಎಲ್ಲಿಗೆ ಹೋಗೋಣ, ಇಲ್ಲೇ ವೆಯ್ಟ್ ಮಾಡಬೇಕು. ಯಾವುದಾದ್ರು ನೆಕ್ಸ್ಟ್ ಟ್ರಿಪ್ ಇದ್ದರೆ ಎತ್ಕೊಂಡು ಬರ್ಬೇಕಷ್ಟೆ. ಎಲ್ಲಾದರೂ ಬರೀ ವೆಯ್ಟ್ ಮಾಡೋದೇ ಆಗೋಯ್ತು ಇವತ್ತು.
ಇವರೊಂದು 15-20 ನಿಮಿಷ ಆದಮೇಲೆ ಬಂದರು ಇವಾಗ. ಅಂದರೆ ಯಾರೂ ಇಲ್ಲ ಅನಿಸುತ್ತೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ ಅವ್ರ ಕೈಲೇ ಇಳಿಸ್ತಾ ಇದ್ದಾರೆ. ಫೋನ್ ಮಾಡಿ ಹೇಳಿದ್ರು, ಅವರೇ ಇಳಿಸ್ತಾ ಇದ್ದಾರೆ. ಮತ್ತು ಇವಾಗ ಅಮೌಂಟು ಬೇರೆ ಫೋನ್ ಮಾಡಬೇಕು. ಅಮೌಂಟ್ ಹಾಕೋಕ್ಕೆ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಒಂದು ಆರ್ಡ್ರ್ ಬಂತು. 4 ಕಿಲೋಮೀಟ್ರ್ ಇದೆ ಪಿಕಪ್ ಪಾಯಿಂಟು. ಹೋಗ್ತಾ ಇದ್ದೀನಿ ಸೀದಾ ಕನಕಪುರ ರೋಡಿಂದ ಲೆಫ್ಟ್ ಎತ್ಕೊಂಡು ಮುಂದೆ 100 ಫೀಟ್ ರೈಟ್ ಎತ್ಕೊಂಡು ಹೋಗಬೇಕು. ಅಂದರೆ ತುರಳ್ಳಿ ಫಾರೆಸ್ಟ್ ಎಂಟ್ರೆನ್ಸ್ ಹತ್ರ ಒಂದು ಶೋಭಾ ಅಪಾರ್ಟ್ಮೆಂಟ್ ಇದೆ, ಶೋಭಾ ಫಾರೆಸ್ಟ್ ಅಂತ. ಅದೇ ಅಪಾರ್ಟ್ಮೆಂಟಿಂದ ಅನಿಸುತ್ತೆ. ಪಿಕಪ್ ಅಡ್ರೆಸ್ ಅಲ್ಲೇ ಇದೆ. ಪಿಕಪ್ ಮಾಡ್ಕೊಂಡು ಡ್ರಾಪು ಇನ್ನು ಕನಕಪುರ ರೋಡಲ್ಲೇ ಹೋಗಬೇಕು. ಕನಕಪುರ ರೋಡಲ್ಲಿ ಇಲ್ಲಿ ಅಂತಂದರೆ ಅಲ್ಲೊಂದು ಬ್ರಿಗೇಡ್ ಮೀಡಿಯಸ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದೇ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಇರೋದು. ಫಸ್ಟು ಹೋಗಿ ಪಿಕಪ್ ಮಾಡ್ಕೊಳ್ಳೋಣ, ಆಮೇಲೆ ಡ್ರಾಪ್ ಮಾಡೋಣಂತೆ. ಮಳೆ ಬಂತು ಗುರುವೇ, ಸರಿಯಾಗಿ ಬರುತ್ತೆ ಮಳೆ ಮಾತ್ರ ಬಂದರೆ. ಇವಾಗ ಸ್ಟಾರ್ಟ್ ಆಗ್ತಾಯಿದೆ ನೋಡಿ, ಯಾಕೆಂದರೆ ಮೋಡ ಅದೇ ಥರ ಇದೆ. ಕಾರ್ ಮೋಡ ಆದಂಗೆ ಆಗಿದೆ ಮೋಡ. ಮಳೆ ಬಂದರೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಬರಲಿ ಮಳೆ, ಅಷ್ಟೊಂದು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟು ಬ್ಯಾಕ್ ಸೈಡ್ ಇದೆಯಲ್ಲ, ಆ ಗೇಟ್ ಹತ್ರ. ಇದು ಗಾಡಿಯಿಂದ ತಗೊಳ್ಳೋದು ನೋಡಿ. ಇದು ರೆಡಿ ಮಾಡ್ಕೊತಾ ಇದ್ದಾರೆ. 4 ಕ್ರೇಟ್ ಏನೋ ಇದಾವಂತೆ, ಹಾಕೊಂಡು ಹೋಗೋಣಂತೆ. ಏನು ರವಿಶಂಕರ್ ಆಶ್ರಮ ಹತ್ರ ಒಂದು ಹಂಪೆಲ್ಲ ತೆಗೆದುಬಿಟ್ಟಿದ್ದಾರೆ. ಗಾಡಿ ಕಂಟ್ರೋಲ್ ಹೆಂಗೆ ಇಲ್ಲ ಗುರುವೆ, ಸೀದಾ ಬಂದಿದ್ದ ಗಾಡಿ ಹಂಗೆ ಸೀದಾ ನುಗ್ತಾ ಇದ್ದಾವೆ. ಮತ್ತು ಕಾಲೇಜ್ ಬೇರೆ ಇದೆ ಇಲ್ಲಿ. ಕಾಲೇಜು ಸ್ಟೂಡೆಂಟ್ ಎಲ್ಲ ಓಡಾಡ್ತಾ ಇರ್ತಾರೆ, ಗಾಡಿಗಳೆಲ್ಲ ಓಡಾಡ್ತಾ ಇರ್ತಾರೆ. ಹಂಪು ತೆಗೆದಿರೋದು ಸ್ವಲ್ಪ ಡೇಂಜರೇ ಅಂತ ಅನಿಸುತ್ತೆ. हाँ ओके सर, मैं भेजता हूँ। डिलीवरी ना? ಹಾಂ, ಡೆಲಿವರಿ. हाँ, फ़ोन नंबर है क्या? पोर्टर फर्स्ट सेकंड थर्ड बिल्डिंग, एल टावर। ओके ना? किधर से जाना? इधर से जाना है, बाउंड्री के पूरा साइड होके हाँ, उधर 3rd नंबर बिल्डिंग के पास रुकना है। 3rd नंबर वो बोर्ड लिखा है 3rd नंबर। हाँ, उधर लिखा होगा, हर एक ब्लॉक के आगे में हाँ लिखा होगा। ठीक। बेसमेंट को नहीं जाना है, ऊपर से ही बेसमेंट में। हाँ 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 ठीक है। 3rd ನಂಬರ್ ಬಿಲ್ಡಿಂಗ್ ಅಂತ ಎಂಟ್ರಿ ಮಾಡ್ಕೊಂಡಿದ್ದಾರೆ. ಮೂರ್ತ ಸುತ್ತಾಕೊಂಡು ಸೀದಾ ಹಂಗೆ ಬನ್ನಿ ಅಂತಂದರು. ಇದೆಲ್ಲಪ್ಪ ಹೋಗುತ್ತೆ ಒಳಗಡೆ, ಇದೆಲ್ಲಿ ಹೋಗಲ್ವಲ್ಲ ನಮ್ಮದು. ಸುತ್ತಾಕೊಂಡು ಹೋಗು ಅಂತ ಅಂದ ಸೆಕ್ಯೂರಿಟಿ. ಇಲ್ಲಿ ನೋಡಿದ್ರೆ ಒಳಗಡೆ ನಮ್ಮ ಗಾಡಿ ಹೋಗುತ್ತೋ ಹೋಗಲ್ಲ ಅನ್ಕೊತೀನಿ. ಇಲ್ಲಿ ಮುಂದೆ ರೈಟ್ ಇಲ್ವಲ್ಲ, ಎಲ್ಲಿಂದ ಹೋಗ್ಬೇಕು ಗೊತ್ತಿಲ್ವಲ್ಲ. ಬೇಸ್ಮೆಂಟಲ್ಲಿ ಹೋಗ್ಬೇಡ ಅಂತಲೂ ಅಂದ. ಇಲ್ಲಿ ಹೋಗು ಅಂತ ಇದ್ದಾರೆ. ಇಲ್ಲೇನಪ್ಪ ಗಾಡಿ ಹೋಗುತ್ತೆ, ಇಲ್ಲಿ ಹೋಗುತ್ತಾ? ಇಷ್ಟು ಚಿಕ್ಕದಾಗಿದೆ, ಹೋಗುತ್ತೆ. ಬಟ್ ಏನು ಗುರು ಹೋಗುತ್ತೆ ಇಲ್ಲಿ? ನಾವೇನು ಮಾಡೋಕ್ಕಾಗಲ್ಲ, ಅವರೇ ಹೇಳಿದ್ದು. ಹಂಗಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ಹೋಗ್ಬೇಕಂತ ಇಲ್ಲಿ ಸುತ್ತಾಕೊಂಡು ಎಂಥ ಅಲ್ಲಿ ರೋಡೇ ಇಲ್ಲ ಗುರು, ಇಲ್ಲಿ ಹೋಗು ಅಂತ ಅಂದರು. ಅಯ್ಯಮ್ಮ, ಸೆಕ್ಯೂರಿಟಿನೇ ಹೇಳಿದ್ದು ಹೋಗ್ತಾ ಇದ್ದೀನಿ. ಬಟ್ ಬೇಸ್ಮೆಂಟಲ್ಲಿ ಹೋಗ್ಬೇಡ ಅಂತ ಹೇಳಿದ್ರಲ್ಲ, ಹಂಗಾಗಿ ನಿಂತ್ಕೊಂಡೆ. ಮತ್ತೆ ವಾಪಸ್ ಇಳಿದ್ಬಿಟ್ಟು ಕೇಳಿದ್ದಕ್ಕೆ ಇಲ್ಲೇ ರೈಟಲ್ಲಿ ಹೋಗಿ ಪರವಾಗಿಲ್ಲ ಅಂತಂದರು. ಹಂಗಾಗಿ ಹೋಗ್ತಾ ಇದ್ದೀನಿ. ಸುತ್ತಾಕೊಂಡು ಹೋಗ್ಬೇಕಂತೆ. 3ನೇ ನಂಬರ್ ಬಿಲ್ಡಿಂಗು. ಇಲ್ಲಿ ಇದು ಈ ಬ್ಲಾಕು. ಯಾವ ಬ್ಲಾಕ್ಗೆ ಹೇಳಿಲ್ವಲ್ಲ ಅವನು, 3ನೇ ನಂಬರ್ ಅಂತ ಅಂದ. ಕೊನೆಗೂ ಹುಡಿಕೊಂಬಂದೆ ಡ್ರಾಪ್ ಪಾಯಿಂಟಿಗೆ. ಇಳಿಸ್ಕೊತಾ ಇದ್ದಾರೆ ಎಲ್ಲ ಒಂದೇ ಕಡೆ. ಎಲ್ ಬ್ಲಾಕ್ ಅಂತ ಫುಲ್ಲು ರೌಂಡ್ ಮಾಡಿ ಇನ್ನೇನು ಎಕ್ಸಿಟ್ ಹತ್ರನೇ ಬರಬೇಕು ಗುರುವೆ. ನಾನು ಸುತ್ತ ನೋಡಿಕೊಂಡು ಬಂದೆ. ಇವಾಗ ಅನ್ಲೋಡ್ ಆಯಿತು. ಅಮೌಂಟು ಆನ್ಲೈನ್ ಪೇಮೆಂಟ್ ಆಗಿದೆ. ಸೀದಾ ಎಂಡ್ ಮಾಡ್ಕೊಂಡು ಹೋಗೋದು ಅಷ್ಟೇ ಈ ಟ್ರಿಪ್ಪು. ನೋಡೋಣ ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದೆ ಅಲ್ಲೇ. ನೋಡ್ತಾ ಇರ್ಬೋದು 6.5 ಕಿಲೋಮೀಟ್ರ್ ಡ್ರಾಪ್ ಕೊಟ್ಟಿದೆ. ಸಾರಿ, ಪಿಕಪ್ 6.5 ಕಿಲೋಮೀಟ್ರ್ ಇದೆ. ಹೋಗ್ತಾ ಇದ್ದೀನಿ.
ಬ್ರಿಗೇಡ್ ಮೇಡಸ್ ಹತ್ರ ಡ್ರಾಪ್ ಮಾಡಿ ಪಿಕಪ್ ಬಂದು ತಾತ್ಗುಣಿ ಒಳಗಡೆ ಕೊಟ್ಟಿದ್ದಾನೆ. ತಾತ್ಗುಣಿ ಬಸ್ ಸ್ಟಾಪ್ ಹತ್ರ ಲೆಫ್ಟ್ ತೊಗೊಂಡೋದ್ರೆ ಬಡಮನ ವಾರ್ತೆ ಕಾವಲು ಅಂತ ಬರುತ್ತೆ ಒಂದು ಊರು, ಅಲ್ಲಿ ಕೊಟ್ಟಿದ್ದಾನೆ ಪಿಕಪ್ಪು. ಅಲ್ಲಿಂದ ಡ್ರಾಪ್ ಪಾಯಿಂಟ್ ಬಂದು ಜಯನಗರ ಅಂತ ಇದೆ. ಎತ್ಕೊಂಡಿದ್ದೀನಿ, ಸದ್ಯಕ್ಕೆ ಬಂದಿದ್ದ ತಕ್ಷಣ ಸಿಕ್ತು. ಬನ್ನಿ ಇವಾಗ ಹೋಗಿ ಪಿಕಪ್ ಮಾಡೋಣ. 6.5 ಕಿಲೋಮೀಟ್ರು ಕ್ಯಾನ್ಸಲ್ ಮಾಡದೆ ಹೋದರೆ ಸಾಕಪ್ಪ ದೇವ್ರೆ. 2 ಬಾಕ್ಸ್ ಅಷ್ಟೇನಾ? ಹಿಂಗೆ ರೈಟ್ ಹೋಗುತ್ತಾ? ಅನಿಸ್ಬೇಕು ಹೋಗ್ಯಾ? ಹಾಂ, ಅವರೇ ಪೇ ಮಾಡ್ತಾರೆ, ಪೇಮೆಂಟ್ ಅವರೇ ಮಾಡ್ತಾರೆ. ಜಯನಗರ ಅಲ್ಲಣ್ಣ? ಇಲ್ಲ, ನೀರೇನು ಬರೋಲ್ಲ, ಗಾಳಿಗೆ ಬಂದ್ಬಿಡುತ್ತೆ. ಮಳೆ ಬರ್ತಾ ಇದೆ ಲೈಟಾಗಿ. ಏನಾದರೂ ಜೋರಾಗಿ ಮಳೆ ಬಂದು ಸಿಕ್ಕಾಕೊಂತೀನೋ ಏನೋ ಗೊತ್ತಿಲ್ಲ. ಐಟಮ್ ಬೇರೆ ನೆನೆಬಾರ್ದು ಸರ್ ಅಂತ ಹೇಳಿದ್ದಾರೆ. ನೆನೆಯಲ್ಲ, ಬಟ್ ಟಾರ್ಪಲ್ ಹಿಂದೆಗಡೆ ಕವರ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಕೆಳಗಡೆ ಬಿಟ್ಟಿದ್ದೀನಿ ಅಷ್ಟೇ. ಬಿಟ್ರೂ ಬಾಕ್ಸು ಒಳಗಡೆ ಆದಂಗಿದೆ, ನೀರೇನು ಬರೋಲ್ಲ. ಬಟ್ ಆದ್ರೂ ಒತ್ತಿ ಹೇಳಿದ್ದಾರೆ, ಸರ್ ತುಂಬ ಸೇಫ್ಟಿಯಾಗಿ ತೊಗೊಂಡೋಗಿ ಸರ್, ಒಂದು ಚೂರು ನೆನೆಬಾರ್ದು ಅಂತ ಹೇಳಿದ್ದಾರೆ. ಹಂಗಾಗಿ ಸ್ವಲ್ಪ ಟೆನ್ಷನ್ ಅಷ್ಟೇ. ಜೋರಾಗಿ ಮಳೆ ಬಂದಿಲ್ಲ ಅಂದರೆ ಸಾಕು. ಇವಾಗ ಹೆಂಗೋ ಲೈಟಾಗಿ ಬರ್ತಾಯಿದೆ, ಸುಮ್ಮನೆ ಡ್ರಿಜ್ಲಿಂಗ್ ಥರ ಬರ್ತಾಯಿದೆ. ಈ ಥರ ಲೈಟ್ ಡ್ರಿಜ್ಲಿಂಗ್ ಬಂದರೆ ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಜೋರಾಗಿ ಬಂದರೆ ಗೊತ್ತಲ್ಲ ಗುರುವೆ, ಮಳೆ ಬಂದರೆ ಹೆಂಗೆ ಬರುತ್ತೆ ಅಂತ. ಇದಕ್ಕಿದಂಗೆ ರೋಡ್ ಕಾಣಿಸಲ್ಲ, ಇದಕ್ಕಿದಂಗೆ ರೋಡೆಲ್ಲ ಒಂಥರ ಕಾಲುವೆ ಥರ ಆಗ್ಬಿಡುತ್ತೆ. ಆ ಥರ ಬಂದರೆ ಸ್ವಲ್ಪ ಕಷ್ಟ. ಯಾಕೆಂದರೆ ಅವ್ರ ಮೆಟೀರಿಯಲ್ನ ಸೇಫ್ಟಿಯಾಗಿ ತೊಗೊಂಡೋಗಿ ಕೊಡಲೇಬೇಕು, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿಯಾಗಿರುತ್ತೆ. ನಾವು ರಿಸೀವ್ ಮಾಡ್ಕೊಂಡ್ಮೇಲೆ ಐಟಮ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ನಮ್ಮದೇ ಜವಾಬ್ದಾರಿ. ಫುಲ್ ಹೆವಿ ಜಾಮ್ ಆಗಿದೆ. ಯಾವುದಪ್ಪ ಅಂತಂದರೆ ಸಾರಕ್ಕಿ ಸಿಗ್ನಲ್ಲು ನೋಡಿ ಯಾವ ಥರ ಇದೆ, ಫುಲ್ ರೆಡ್ಡು. 500 ಮೀಟ್ರು ಬರೋಬ್ಬರಿ ಅರ್ಧ ಕಿಲೋಮೀಟ್ರು ಇದೇ ಥರ ಜಾಮ್ ಆಗಿದೆ. ಆಲ್ರೆಡಿ ಒಂದು 300 ಮೀಟ್ರಿಂದ ಇದೇ ಥರ ಬಂದಿದ್ದೀನಿ. ಇನ್ನೂ ಅರ್ಧ ಕಿಲೋಮೀಟ್ರ್ ಇದೆ ನೋಡಿ. ಸಾರಕ್ಕಿ ಸಿಗ್ನಲಿಂದ ರೈಟ್ ತೊಗೊಂಡೋಗ್ಬೇಕು. ಏನಪ್ಪ ಮಳೆ ಇದು. ಸರ್ ಬಾಕ್ಸ್ ಇಳಿಸಿದ್ದೀನಿ ಪೋಟ್ರ್ ಗಾಡಿಯವರು. ಆಯಿತು ಸರ್, ಎಂಡ್ ಆಯಿತು. ಇಲ್ಲ ಸರ್, ಬೇರೆ ನಂಬರು. ಹಾಂ, ಬೇರೆ ನಂಬರ್ ಸರ್. SMS ಮಾಡಲಾ? ಹಾಂ ಸರಿ ಸರ್, ಆಯಿತು. ಅಲ್ಲಿ ಡ್ರಾಪ್ ಮಾಡಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಮೊಬೈಲ್ ನೋಡ್ತಾ ಎಷ್ಟೋ ತನಕ ವೆಯ್ಟ್ ಮಾಡಿದ್ದೀನಿ ಅಂದರೆ ನೋಡಿ, 7:15 7:45 ಡ್ರಾಪ್ ಆಗಿತ್ತು. ಇವಾಗ ಟೈಮ್ ನೋಡಿ 9:15 ಆಗೋಯ್ತು. ಹೆಚ್ಚು ಕಡಿಮೆ 1 ಅವರು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಡ್ಯೂಟಿ ಮಾತ್ರ ಯಾವುದೂ ಬಂದಿಲ್ಲ. ಹಾಗಾಗಿ ಇವಾಗ ಗಾಡಿ ಎತ್ಕೊಂಡು ಸೀದಾ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಾನು ನಾಯಿಂಡಳ್ಳಿ ಫ್ಲೈಓವರ್ ಮೇಲೆ ಹೋಗ್ತಾಯಿದ್ದೀನಿ. ಡ್ಯೂಟಿ ಬರುತ್ತೇನೆ ಅಂತ ವೆಯ್ಟ್ ಮಾಡಿದೆ, ಬಟ್ ಯಾವುದೂ ಬಂದಿಲ್ಲ. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಇವತ್ತಿನ ಕತೆ ಇಷ್ಟೇ ಅಂತೇಳಿ ಮನೆಗೆ ಹೋಗೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗು ಹೇಗಿತ್ತು ಅಂತ ನೋಡಿದ್ರಲ್ಲ. ಬಟ್ ಡ್ಯೂಟಿಗಳು ಆಗ್ತಾಯಿಲ್ಲ, ಅದೊಂದೇ ಬೇಜಾರು. ಏನು ಮಾಡೋಕ್ಕಾಗಲ್ಲ. ಇನ್ನೂ ಎಷ್ಟು ದಿನ ಆಗುತ್ತೆ, ಅದೇ ಇದೇ ಥರ ಆಗಲಿ. ಒಂದಲ್ಲ ಒಂದು ಟೈಮ್ ಬರುತ್ತೆ. ಇದು ಹೆಂಗೆ ಅಂತಂದರೆ, ಒಂದು ಟೈಮಲ್ಲಿ ಗಾಡಿಗಳು ಚೆನ್ನಾಗಿ ಓಡುತ್ತೆ, ಒಂದು ಟೈಮಲ್ಲಿ ಈ ಥರ ಫುಲ್ ಡೌನ್ ಆಗುತ್ತೆ. ಏರುಪೇರು ನಡೀತಾ ಇರುತ್ತೆ. ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿಲ್ಲ ಅವರು ನೋಡಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸಿ ಯು, ಟೇಕ್ ಕೇರ್, ಬೈ ಬಾಯ್. ಎಲ್ರಿಗೂ ಗುಡ್ ನೈಟ್ ಸ್ನೇಹಿತರೆ. ಇನ್ನೇನು ಟೈಮ್ ಆಗೋಯ್ತು, 9:30 ಊಟ ಮಾಡಿ ಎಲ್ಲ ಮಲ್ಕೊಳ್ಳೋಂಥ ಸಮಯ. ಎಲ್ರಿಗೂ ಗುಡ್ ನೈಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬೈ ಬಾಯ್, ಸಿ ಯು.